ಏ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಅರಮನೆಯ ಜ್ಯೋತಿ ಗುರುಮನೆಯ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಮಲ್ಲಿಗರ ಮನೆಗೂ ನೀ ಹೆತ್ತ ಮನೆಗೂ ನೀ ಸತ್ತವರ ಮನೆಗೂ ನೀ ತಿಪ್ಪೆ ಮೇಲೆ ಮಡಗಿದರೆ ಇನ್ನ ಭೇದವಿಲ್ಲದೆ ಮುರಿವಂತ ಮರೆತೋಗಿ ಗುರುವೇ ಮಾಡಿದವರ ಮನವ ಬಲ್ಲೆ ನೀನವರ ನಿಜವ ಬಲ್ಲೆ ಸಿದ್ಧಯ್ಯ ಚಂದಾಯದ ಒಡೆಯ ಭಾರಿಯನ್ನೇ ಕಂಡಾಯ ಬಲಗೈಲಿ ಇರುಕೊಂಡು ಗಂಡು ಗಂತ್ರಿಯಾಕೊಂಡು ಕರೆಗೆ ದೊಡ್ಡೈನವರು ಮಂಟೇದಲಿಂಗಯ್ಯ ಜ್ಯೋತಿ ಕಂಡನೆ ಗುರುವೇ ಯುಗಾದಿ ಮಹಾಪುಣ್ಯ ಕಾಲ ಧರೆಗೆ ದೊಡ್ಡವರು ಬೊಮ್ಮನಪುರದಲ್ಲಿ ಊರು ಗಂಗಿ ಮೇಲೆ ಕೂತಿದ್ದಾರೆ ಅದೇ ಸಮಯಕ್ಕೆ ನಾಡಿನ ಜನರೆಲ್ಲರೂ ಬರ್ತಿದ್ದಾರೆ ಗುರುದೇವ ಗುರುದೇವ ಏನಪ್ಪ ಮಳೆ ಹುಯ್ತಾ ಇದೆ ಆರಂಭ ಮಾಡಬೇಕು ಆಯುಧಗಳಿಲ್ಲ ಹೇಗಾದ್ರೂ ಮಾಡಿ ಹಲ್ಲುಗೂರಿಗೆ ಕಳುಹಿಸಿ ನಮ್ಗೆ ಆಯುಧ ಮಾಡಿಸ್ಕೊಡಿ ಬುದ್ಧಿ ಎಂದು ಹೇಳ್ತಿದ್ದಾರೆ ಇನ್ನು ಸಿದ್ದಪ್ಪಾಜಿನ ಕರೆಸಿ ಹಲ್ಲುಗೂರಿಗೆ ಕಳುಹಿಸಬೇಕಲ್ಲ ಅದಕ್ಕೆ ಧರೆಗೆ ದೊಡ್ಡವರು ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ ಆ ಮಹಾಪುಣ್ಯ ಕಾಲ ಯುಗಾದಿ ಮಹಾಪುಣ್ಯ ಕಾಲ ಮಳೆ ಹುಯ್ತಾ ಇದೆ ಎಲ್ಲರೂ ಒನ್ನೇರು ಕಟ್ಟುವ ದಿನ ಒನ್ನೇರು ಅಂದ್ರೆ ಚಿನ್ನದಂತ ಹೇರು ಚಿನ್ನದಲ್ಲಿ ಏರ್ ಕಟ್ಟಕ್ಕಾಗತ್ತೆಯೇ ಆದ್ರೆ ಚಿನ್ನದಂತ ಹೇರು ಅಂತ ನೀವು ಅನ್ಕೋಬೇಕು ನೇಗುಲು ಯಾಕೆ ಚಿನ್ನ ಅಂತೀವಿ ನಾವು ಅದನ್ನ ಅಂದ್ರೆ ಅನ್ನ ಕೊಡೋದಂದ್ರೆ ಯುಗಾದಿಲಿ ಮಳೆ ಹುಯ್ತಾ ಇರತ್ತೆ ಆಗ ಒನ್ನೇರ್ ಕಟ್ಟಿದ್ರೆ ಉತ್ತು ಬಿತ್ತು ಬೆಳೆದಿರ್ತಾನೆ ಮನೆಗೆ ನಾವು ಪದಾಡಕ್ಕೂ ಅನ್ನ ಇಟ್ಟು ತಬಲಾ ಬಾರ್ಸಕ್ ಅನ್ನ ಇಟ್ಟು ಇಲ್ಲದ ಎಲ್ಲಿಂದ ಬರುತ್ತೆ ಅದರಿಂದ ಎಲ್ಲರೂ ಕೇಳ್ತಿದ್ದಾರೆ ಅಲ್ಲಿ ಧರೆಗೆ ದೊಡ್ಡವರು ಉರುಗತಿ ಮೇಲೆ ಕೂತಿದ್ದಾರೆ ಅಲ್ಲಿ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ರಾಜಪ್ಪಾಜಿ ವನ್ನಯ್ಯ ಚೆನ್ನಯ್ಯ ಅನೇಕ ಶರಣರಿದ್ದಾರೆ ಆಗ ಧರೆಗೆ ದೊಡ್ಡವರು ಸಿದ್ದಪ್ಪಾಜಿಯನ್ನು ಕರೆತಿದ್ದಾರೆ ಅವ್ವ ದೊಡ್ಡಮ್ಮ ಹೇಳಿ ಗುರುದೇವ ಸಿದ್ದಪ್ಪಾಜಿಯಲ್ಲಿ ಗುರುದೇವ ಕಡೆ ಬಾಗಿಲಲ್ಲಿ ಕೂತಿದ್ದಾನೆ ಗುರುದೇವ ಇವತ್ತು ಬಹಳ ಮುಖ್ಯವಾದ ವಿಚಾರ ಇದೆ ಇವತ್ತು ಊರುಗದ್ದಿಗೆ ಚಂದ್ರಸಾಲಿ ಮುಂದೆ ವಿಚಾರ ಮಾಡಬೇಕಂತ ಬೇಕಾದಷ್ಟಿದೆ ಆ ಸಿದ್ದಪ್ಪಾಜಿನ ಕರಿಕಂದ ಹಾಗೆಂದ ಕೂಡಲೇ ಸಿದ್ದು ಸಿದ್ದಪ್ಪಾಜಿ ಧರೆಗೆ ದೊಡ್ಡವರು ಕೂಗ್ತಿದ್ದಾರೆ ಎತ್ತ ಕಂದ ಬಾರ ಬಾರಲೋ ಕಂದ ಬಾರಿ ಕಂಡಾಯದೊಡೆಯ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಏ ಬಾರಿಯನ್ನೇ ಕಂಡಾಯ ಬಲಗೈಲಿ ಇರಿಕೊಂಡು ಕೆಂಪಲಾವಲಕ್ಕೆ ಕೂಡ ಎಡಗೈಲಿ ಇರಿಕೊಂಡು ಆಗ ಧರೆಗೆ ದೊಡ್ಡವರ ಬಳಿಗೆ ಮೆಲ್ಲ ಮೆಲ್ಲನೆ ಬಂದ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಏ ಧರೆಗೆ ದೊಡ್ಡವರ ಬಳಿಗೆ ಬಂದನೆಲ್ಲ ಗಲಿ ನೀಲ ಧರೆಗೆ ದೊಡ್ಡವರ ಪಾದಕ್ಕೆ ಬಂದು ನಡಾಕಟ್ಟು ಅಷ್ಟಂಗವಾಗಿ ಶರಣ ಮಾಡಿ ಎದ್ದು ನಿಂತುಕೊಂಡ ಸಿದ್ದಪ್ಪ
ಆಹಾ ಸಿದ್ದು ಬಾ ಹೇಳಿ ಗುರುದೇವ. ಈ ಬಾರೋ ಬಾರಲೋ ಕಂದ ಬಾರಿ ಕಂಡ ಎನ್ನೊಡೆಯ ಸಿದ್ದಯ್ಯ ಸ್ವಾಮಿ ಬನ್ನಿ ಹೇಗಿಂದ ಮಾರಿದ ಗಂಡ ಬೂದಿ ಮುಚ್ಚಿದ ಗಂಡ ಭೂಲೋಕದ ಒಡೆಯ ಅಯ್ಯೋ ಎತ್ತಲ ಚಾಕರಿಗೆ ನನ್ನ ಕರೆದರಿಯೋ ಮಾಯಕಾರ ಸಿದ್ದಯ್ಯ ಸ್ವಾಮಿ ಬನ್ನಿ ಹೌದು ಗುರುದೇವ ನನ್ನನ್ನು ಬರೀ ಹೇಳಿದ ಕಾರಣವೇನು ಹೇಳಿ ಸಿದ್ದಪ್ಪಾಜಿ ನಾವು ಸಾರದ ಕಲಿ ನಮ್ಮ ಕಣ್ಣು ಮುಂದೆ ಬರುವಂತ ಕಾಲ ಬರ್ತಾ ಇದೆ ಸಿದ್ದು ಕಲಿಯಾಳಾಗುವ ತನಕ ಕಾಲಜ್ಞಾನ ಮುಗಿಯುವ ತನಕ ಪಾತಾಳ ಲೋಕದಲ್ಲಿ ನಾನು ಯೋಗಿನಿಂದಲೇ ಮನೆಗೆ ಬೇಕಾಗಿದೆ ಕಣಪ್ಪ ಆದ್ರಿಂದ ಆರಿ ಮೂರು ನನಗೆ ಎಲಗುದಲಿ ಮೂರು ನನಗೆ ಮೊನಗುದಲಿ ಮೂರು ನನಗೆ ಪಿಕಾಸಿ ಮೂರು ನನಗೆ ಆರು ಮೂರು ಒಂಬತ್ತು ಆಯುಧ ಬೇಗದಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡಾಯದ ಒಡೆಯ ಗುಂಡಯ್ಯ ದಯ ಮಾಡೋ ಆರೂರು ನನಗೆ ಎಲಗುದಲಿ ಮೂರು ನನಗೆ ಒಲಗುದಲಿ ಮೂರು ನನಗೆ ಕಾಶಿ ಮೂರು ನನಗೆ ಸಿದ್ದು ಈ 9,500 ತಂದು ಕೊಟ್ರೆ ನಾನು ನಿನಗೆ ಗುರು ಕಾಣೋ ನೀನು ನನಗೆ ಶಿಷ್ಯ ಕಾಣೋ ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಗುರುವೇ ಲಿಂಗಯ್ಯ ದಯ ಮಾಡೋ ಬಹಳ ದಿನಗಳಿಂದ ಕಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಕಲಿ ನಿಮ್ಮನ್ನು ಪಾತಾಳ ಲೋಕಕ್ಕೆ ಮರೆ ಮಾಡುವಷ್ಟು ಕೆಟ್ಟದ್ದೆ ಬುದ್ಧಿ ಅಯ್ಯ ಏನು ಅಂತ ಹೇಳಲಪ್ಪ ಈ ನರ್ರ ಕಲಿ ಮುಂದೆ ಲೋಕದಲ್ಲಿ ಅಯ್ಯ ಕಲಿ ಕೇಳಬೇಕು ಅಂತ ಹೇಳ್ತಾ ಇದ್ದಿರಲ್ಲ ಹಿಂದೆ ಓದೋದನ್ನ ಹೇಳ್ಬೇಕು ಮುಂದೆ ಬರೋದನ್ನ ಹೇಳ್ಬೇಕು ಅಂತ ಮುಂದೆ ಬರೋದನ್ನ ಹೇಳಿ ಬುದ್ಧಿ ಹಿಂದೆ ಓದೋದು ಎಲ್ಲರೂ ನೋಡಿದ್ದಾರೆ ಹೌದು ಮುಂದೆ ಬರುವಂತಹದ್ದೇನು ಹೇಳಿ ಬುದ್ಧಿ ಎಂದಾಗ ಧರೆಗೆ ದೊಡ್ಡವರು ಅಖಂಡ ಸ್ವರೂಪ ಮಹಾಕಿದ್ದ ಮಂಟೇಸ್ವಾಮಿ ಅವರು ಆ ಉರುಗತಿಯ ಮೇಲೆ ಕೂತ್ಕೊಂಡು ಕಾಲಜ್ಞಾನ ತಾಮ್ರ ಚಪ್ಪೋಡು ತಂದು ಮುಂದ್ಗಾಡಿ ಮಾಡಿಕೊಂಡು ಆ ಮುಂದೆ ಲೋಕದಲ್ಲಿ ಏನೇನಾಗುತ್ತೆ ಎನ್ನುವಂತ ಅದರ ಬಗ್ಗೆ ಈ ನರಮಾನವರ ಕಲಿಯರು ಹೇಳ್ತಿದ್ದಾರೆ ಸಿದ್ದು ಹೇಳಿಬಿಡಿ ದೊಡ್ಡಮ್ಮ ಹೇಳಿ ಗುರುದೇವ. ರಾಚಪ್ಪಾಜಿ ಹೇಳಿಬಿಡಿ ಈ ಲೋಕದಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕೇಳಪ್ಪ ಹೇಳಿ ಸ್ವಾಮಿ ಏ ಅನ್ನ ಉಂಟು ಆಳೆಲ್ಲ ಹೆಣ್ಣುಂಟು ಗಂಡಿಲ್ಲ ಅನ್ನ ಉಂಟು ಆಳಿಲ್ಲ ಹೆಣ್ಣುಂಟು ಗಂಡಿಲ್ಲ ದೇಶ ಉಂಟು ಹಾಳುವ ದೊರೆಗಳಿಲ್ಲ ಸಿದ್ದಪ್ಪಾಜಿ ಭೂಲೋಕದಲ್ಲಿ ಎಂತೆಂತ ಕಲಿಗಳು ಬರ್ತವೆ ಅಂತಾರೆ ಅನ್ನ ಉಂಟು ಆಳಿಲ್ಲ ಹೆಣ್ಣುಂಟು ಗಂಡಿಲ್ಲ ದೇಶ ಉಂಟು ಆಡುವ ದೊರೆಗಳೇ ಮೊದಲಿಲ್ಲ ನಾವಸಾರದ ಕಲಿ ನಮ್ಮ ಕಣ್ಣ ಮುಂದೆ ಬಂದಿದ್ದರು ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡಾಯದ ಒಡೆಯ
ಹಾಕುತ್ತದೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಏ ಕಲ್ಲು ಗೋಳಿ ಕೂಗುತ್ತದೆ, ಕಲ್ಲು ಬಸವ ಗುರು ಹೊಡಿತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಈ ಅಟ್ಲೆ ಮೇಗಳ ಕಬ್ಬಣ ನಾಳೆ ತುಕ್ಕಿಡುದು ಸುರಿಯುತ್ತದೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲ್ಲು ಗೋಳಿ ಕೂಗುತ್ತದೆ, ಕಲ್ಲು ಬಸವ ಗುರು ಹೊಡೆಯುತ್ತಾರೆ. ಸಿದ್ದಪ್ಪಾಜಿ ಪಟ್ಟಣ ರಂಗಯ್ಯ ನಾಳೆ ಎದ್ದು ಮಾತಾಡ್ತಾನೆ. ಹೌದು ಬುದ್ಧಿ. ಮಲಗಾಡು ಮಾಲಕ್ಕೆ ಮರಳು ಗುಡ್ಡೆ ಸಣ್ಣಕ್ಕೆ ಸಣ್ಣ ಬೇಳೆ ಆಗತ್ತೆ. ನಾಳೆ ಸತ್ಯಕ್ಕೆ ಸರಹೂರುವಾಟ ಸ್ಥಳಕ್ಕೆ ಪಟ್ಟಣಪುರ ಸಿದ್ದಯ್ಯ ಸ್ವಾಮಿ ಬನ್ನಿ. ಇನ್ನು ಮಿಕ್ಕುಳಿದ ದೇವಾಲಯವೆಲ್ಲ ತಟವಟ ಸಿದ್ದಯ್ಯ ಸ್ವಾಮಿ ಬನ್ನಿ. ಕುಳಿತರು ಸುಂಕ, ನಿಂತರು ಸುಂಕ, ನೆಡವ ದಾರಿಗೆ ಸುಂಕ ಸಿದ್ದಯ್ಯ ಸ್ವಾಮಿ ಬನ್ನಿ. ಕುಂತರು ಸುಂಕ, ನಿಂತರು ಸುಂಕ, ನೆಡವ ದಾರಿಗೆ ಸುಂಕ, ಕುಡಿವ ನೀರಿಗೆ ಸುಂಕ. ಅಯ್ಯ ನಾಳೆ ತಿನ್ನುವ ಅನ್ನ ಮನುಷ್ಯ ತೂಕ ಮಾಡಿ ತಿನ್ನುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಗುರುಲಿಂಗಯ್ಯ ದಯ ಮಾಡೋ. 7 ವರ್ಷದ ಹೆಣ್ಣು ಮಾಲೆ ಜೋಡಿ ಮಕ್ಕಳಿರುತ್ತಾಳೆ, ಜೋಗುಳವಾಡುತ್ತಾಳೆ. 7 ವರ್ಷದ ಹೆಣ್ಣು ಮಗಳು ಜೋಡಿ ಮಕ್ಕಳಿರುತ್ತಾಳೆ, ನಾಳೆ ಜೋಗುಳವಾಡುತ್ತಾಳೆ. ನಾಳೆ ಗುಡ್ಡ ಗುಡ್ಡರೆಲ್ಲ ಗುಡ್ಡಾಡಿ ಸಾಯುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನೀಲಿ ವಸ್ತು ಗುರುಲಿಂಗಯ್ಯ ದಯ ಮಾಡೋ. ಕಾವಿ ಬಂದವರೆಲ್ಲ ಕಳ್ಳರಾಗಿ ತಿರುಗುತ್ತಾರೆ. ಸಿದ್ದು ಕಾವಿ ಬಂದವರೆಲ್ಲ ಕಳ್ಳರಾಗಿ ತಿರುಗುತ್ತಾರೆ ಕಾಣೋ. ಹೌದು. ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ. ಯಾರು ನಾನ್ ಸ್ವಾಮಿಗಳು ಅಂತಾರೆ, ಅವರು ಕಲಿಯುಗದಲ್ಲಿ ಇಬ್ಬರಾಗ್ತಾರೆ. ಹೌದು ಬುದ್ಧಿ. ಒಂದು ಗಂಡಿನ ಜೊತೆ 9 ಹೆಣ್ಣು ತಿರುಗುತ್ತಾರೆ, ಒಂದು ಗಂಡಿನ ಜೊತೆ 9 ಹೆಣ್ಣು ತಿರುಗುತ್ತವೆ. ಹೌದು. ಆ ಹೆಣ್ಣಿನ ಕಾಟ ತಾಳಲಾರದ ಗಂಡು ಮರ ಹತ್ಕೊಂಡ್ರೆ ಕಾವಣ ಕಲ್ಲಲ್ಲಿ ಹೊಡೆದುಕೊಳ್ಳುವ ಕಾಲ ಬರುತ್ತೆ. ಹೌದು ನನ್ನ ಬುದ್ಧಿ. ಗಂಡ ನನ್ನ ಗಂಡ ಅಂತ, ನನ್ನ ಗಂಡ ನನ್ನ ಗಂಡ ಅಂತ ಈ ಕಿತ್ತಾಡಿ ಸಾಯ್ತಾರೆ. ಕಾವಣೆ ಕಲ್ಲಲ್ಲಿ ಹೊಡೆದುಕೊಳ್ಳುವ ಕಾಲ ಮುಂದಕ್ಕೆ ಬರುತ್ತದೆ ಕಾಣೋ. ಸಿದ್ದಯ್ಯ ಸ್ವಾಮಿ ಬನ್ನಿ. ಒಳಗೆ ಗುರುಲಿಂಗಯ್ಯ ದಯ ಮಾಡೋ. ಅತ್ತೆಗೆ ಅರೆಕಲೆ ಚಾಪೆ, ನಾಳೆ ಸೊಸೆಗೆ ತೂಗೋ ಮಂಚ. ಅತ್ತೆಗೆ ಅರೆಕಲೆ ಚಾಪೆ, ಸೊಸೆಗೆ ತೂಗೋ ಮಂಚ. ಅಯ್ಯ ಲೋಕದಲ್ಲಿ ಎಂತೆಂಥ ಕಲಿಗಳು ಬರ್ತಾರೆ ಗೊತ್ತೇನೋ. ಹೌದು ಬುದ್ಧಿ. ಅತ್ತೆಗೆ ಹರಕಲೆ ಚಾಪೆ, ನಾಳೆ ಸೊಸೆಗೆ ತೂಗೋ ಮಂಚ. ಏ ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು ಕಲಿಯುಗದಲ್ಲಿ ಕಾಣೋ. ಇಷ್ಟೇ ಅಲ್ಲ, ಕೀಳು ಮೇಲಾಗುತ್ತದೆ, ಮೇಲು ಕೀಳಾಗುತ್ತದೆ. ಕೀಳು ಮೇಲಾಗುತ್ತದೆ, ಮೇಲು ಕೀಳಾಗುತ್ತದೆ. ಹಾಳೆಯಲ್ಲಿ ಉಣ್ಣವನು ಹರಾಣಕ್ಕೆ ಬರಬೇಕು.
ಸ್ವಾಮಿ ಬನ್ನಿ ಗುರುಲಿಂಗಯ್ಯ ದಯ ಮಾಡೋ ಆದಿವಲಿಯರ ಮನೆಯಲ್ಲಿ ಆದಿವಲಿಯನ ಮನೆಯಲ್ಲಿ ಓದುವ ಮಗನುಟ್ಟಿ ಆದಿವಲಯನ ಮನೆಯಲ್ಲಿ ಓದುವ ಮಗನುಟ್ಟಿ ಲೋಕರೆಲ್ಲ ಕೈ ಮುಗಿಯುವ ಕಾಲ ಬರುತ್ತೆ ಕಾಣೋ ಏ ಸಿದ್ದು, ಸಾರು ಟಂಗೂರವ ಲೋಕವೆಲ್ಲ ಹೌದು ಆದಿವಲಯನ ಮನೆಯಲ್ಲಿ ಓದುವ ಮಗನುಟ್ಟಿ ಲೋಕವೇ ಕೈ ಮುಗಿಯುವುದು ಮುಂದೆ ಬರುವ ಕಲಿಯುಗದೊಳಗೆ ಸಾರು ಟಂಗೂರವ ಹೌದು ಲೋಕವೆಲ್ಲ ಸಾರು ಟಂಗೂರವ ಕೀಳು ಮೇಲಾಗಬೇಕು ಮೇಲು ಕೀಳಾಗಬೇಕು ಮುಂದೆ ಬರುವ ಕಲಿಯುಗದೊಳಗೆ ಕೇಳು ಕೇಳು ಗದೆ ನೀಲ ಏ ಉತ್ತದೊಳಗಿನ ವಾವಿಗೆ ರೆಕ್ಕೆ ಮತ್ತು ಸಪ್ತ ಸಮುದ್ರದ ಜಲಗಳು ಬತ್ತೋಗಬೇಕು ಹೌದು ಉತ್ತದೊಳಗಿರುವ ಹಾವಿಗೆ ರೆಕ್ಕೆ ಮತ್ತು ಸಪ್ತ ಸಮುದ್ರದಲ್ಲಿ ಜಲಗಳು ಬತ್ತೋಗುತ್ತೆ ಕಾಣೋ ಆಗ ಮನುಷ್ಯರು ಉಳ್ಳಿ ಒಳ್ಳಿ ಊರನ್ನ ಮುದ್ರೈತಾರೆ ಹೌದು ಬುದ್ಧಿ. ಏ ಸಿದ್ದು ಬಡಗಲಾಗಿ ಬಾಲ ಚಿಕ್ಕಿ ಮೂಡಲಾಗಿ ಎರಡು ಸೂರ್ಯ ಬಡಗಲಾಗಿ ಬಾಲ ಚಿಕ್ಕಿ ಮೂಡಲಾಗಿ ಎರಡು ಸೂರ್ಯ ಕೆಂಡದ ಬಳ ಊದು ಮಂಡಲ ಬೂದಿ ಆಗುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಗುರುಲಿಂಗಯ್ಯ ದಯ ಮಾಡೋ ಸೀಮೆಲಿರುವ ದೇವರೆಲ್ಲ ಸೀಮೆಲಿರುವ ದೇವರೆಲ್ಲ ಸೀಳು ಸೌದೆ ಆಯ್ತಾವೆ ಹೊಡೆದ ಮೂರು ದೇವರೆಲ್ಲ ಒಲೆ ಬಿಡು ಆಯ್ತಾವೆ ದಿಕ್ಕು ದಿಕ್ಕಿಗೆ 330 ಕೋಟಿ ದೇವರುಗಳಾಯ್ತಾವೆ ಹೌದು ಬುದ್ಧಿ. ಸಿದ್ದು ಸೀಮೆಲಿರುವ ದೇವರೆಲ್ಲ ಈ ಸೀಳು ಸೌದೆ ಆಯ್ತಾರೆ ಒಡೆದ ಮೂರು ದೇವರೆಲ್ಲ ನಾಳೆ ಒಲೆ ಗುಂಡು ಆಗ್ತಾರೆ ದಿಕ್ಕು ದಿಕ್ಕಿಗೆ 3 ಕೋಟಿ ದೇವರಾಗ್ತಾವೆ ಹೌದು ಬುದ್ಧಿ. ಈ ಮನುಷ್ಯ ಈ ಭೂಮಿ ಬಿಟ್ಟು ಮ್ಯಾಲ ಹಾರಿ ಹೋಗ್ತಾನೆ ಬೇರೊಂದು ಗ್ರಹದಲ್ಲಿ ಮನೆ ಮಾಡ್ಕೊಂಡು ಹೋಗ್ತಾನೆ ಹೌದು ಅಯ್ಯ ಇಂಥ ನರ್ರ ಕಲಿ ಬರುತ್ತೆ ಕಾಣೋ ಕಲಿಯುಗದಲ್ಲಿ ಎಂದ್ರು ದರೆಗೆ ದೊಡ್ಡವರು ಏ ಸಾರೋ ಡಂಗೂರವ ಆಹಾ ಸಾರೋ ಡಂಗೂರವ ಆಗ್ಲಿ ಬುದ್ಧಿ. ಎಂಥ ಮಾತು ನಾನು ಹೇಳುವ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಂಡು ಆಹಾ. ಸಿದ್ದು ಸಾರು ಡಂಗೂರವ ಮೋಹಕ್ಕೆಲ್ಲ ಏ ಸಾರಿರಿ ಡಂಗೂರವ ಈ ಜಗಕ್ಕೆಲ್ಲ ಸಾರಿರಿ ಡಂಗೂರವ ಹೌದು ಡಂಗೂರವ ಈ ಜಗಕ್ಕೆಲ್ಲ ಸಾರಿ ಡಂಗೂರವ ಕೀಳು ಮೇಲಾಗುತ್ತಾರೆ ಮೇಲೆ ಕೀಳಾಗುತ್ತಾರೆ ಕೀಳು ಮೇಲಾಗುತ್ತಾರೆ ಮೇಲೆ ಈ ಆಳಿಯಲ್ಲಿ ಮುನ್ನವನು ಹರಾಣಕ್ಕೆ ಬರುತ್ತಾನೆ ಹರಾಣದಲ್ಲಿ ಮುನ್ನವನು ಆಳಿಗೆ ಬರ್ತಾನೆ ಸಾರಿ ಡಂಗೂರವ ಈ ಜಗಕ್ಕೆಲ್ಲ ಸಾರಿ ಡಂಗೂರವ ಸಿದ್ದು ಸಾರು ಡಂಗೂರವ ಈ ಜಗಕ್ಕೆಲ್ಲ ಸಾರಿ ಡಂಗೂರವ ಕೈ ಹಿಡಿದ ಹೆಂಡತಿಯ ಎಗಲಗಾಲ ಒತ್ತಗಂಡು ಕೈ ಹಿಡಿದ ಹೆಂಡತಿಯ ಎಗಲಿನಾಲ ಒತ್ತಗಂಡು ಜನ್ಮ ಕೊಟ್ಟ ತಂದೆ ತಾಯಿಯ ಕಾಲಿನಡೆಗೆ ಒಳಗೆ ಗಂಡ ಹೆಂಡರು ಮನಗೋ ಮುಂಚ ತಂದೆ ತಲೆ ಮ್ಯಾಲೆ ಗಂಡ ಹೆಂಡರು ನೆಡುವ ಪಾದ್ರಾಕ್ಷಿ ತಾಯಿ ಮಡಲಲ್ಲಿ ಕಟ್ಟಿಕೊಂಡು ಏ ಕಲಿಮನ್ಸ ಬರ್ತಾರೆ ಗುರು ಹಿರಿಯರು ಪುಟ್ಟ ಅಂತ ಗೌರವದಿಂದ ಬಾಳ್ತಾರೆ ಹೌದು ಅಂತ ನರ ಕಲಿಯಾನ ಕಣ್ಣಿಯಿಂದ ನೋಡಲಾರೆ ಸಾರಿ ಡಂಗೂರವ ಈ ಲೋಕಕ್ಕೆಲ್ಲ ಸಾರಿ ಡಂಗೂರವ
ಮಾತನ್ನು ಕೇಳಿ ಅಲ್ಲಿದ್ದ ಶರಣರೆಲ್ಲರೂ ಗಡ್ಡ 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 ನಡುಕ್ಕೆ ನಿಂತುಕೊಂಡು ದಾಖಲೆ ಬರುತ್ತ ಬುದ್ಧಿ. ತಂದೆ ತಾಯಿ ಗುರು ದೇವರು ಹೌದು. ಗುಡ್ಡ ಎನ್ನುವುದನ್ನ ಮರೆತು ಅಹಂಕಾರದಲ್ಲಿ ನಡೆಯುವಂತ ಜನರು ಬರ್ತಾರ. ಅಪ್ಪ ಕಾಲಲ್ಲಿ ನಡೆಯುವ ಜನ ಬರಲ್ಲ ಕಾಣೋ, ತಲೆಯಲ್ಲಿ ನಡೆಯೋ ಜನ ಬರ್ತಾರೆ ಮುಂದೆ ಕಲಿಯುಗದಲ್ಲಿ. ಹೌದು. ತಲೆಯಲ್ಲಿ ನಡೆಯೋ ಜನ ಬರ್ತಾರೆ, ಅಂತ ಜನಗಳು ಬರ್ತಾರೆ. ಹಾ ಅಂತವ್ರನ್ನ ನಾನು ನೋಡಕ್ ಆಗಲ್ಲ ಕಣಪ್ಪ. ಆದ್ರಿಂದ ಅಲ್ಲೂ ಕೈ ಮುಖ. ಆದ್ರಿಂದ 12 ಆಳದ ಬಾವಿ ತೋರಿಸ್ಕೊಂಡು ನಾನು ಪಾತಾಳ ಲೋಕಕ್ಕೆ ಮರೆಯಾಗಿ ಹೋಗ್ಬೇಕು ಕಾಣೋ ಸಿದ್ಧ. ಸಿದ್ದು, ಹೇಳಿ ಬುದ್ಧಿ. 12 ಆಳದ ಬಾವಿ ತೋಡ್ಕೊಂಡು ನಾನು ಪಾತಾಳ ಲೋಕಕ್ಕೆ ಮರೆಯಾಗಿ ಹೋಗ್ಬಿಡ್ತೇನೆ ಕಣಪ್ಪ. ಅದನ್ನ ನನ್ನಿಂದ ನೋಡಕ್ ಆಗಲ್ಲ ಕಾಣೋ. ಆಗ್ಲಿ ಬುದ್ಧಿ. ಹೌದಾ ಬುದ್ಧಿ? ಹೌದು. ನೋಡಪ್ಪ, ಈ ಭೂಲೋಕದಲ್ಲಿ ಎಂತೆಂತ ಕಲಿಗಳು ಬರುತ್ತೆ ಅಂತ ಹೇಳಿದ್ದೀನಿ. ಹೌದು. ಕಬ್ಬಣ ಎಷ್ಟು ಬಹಳ ಮುಖ್ಯ ಗೊತ್ತೇನೋ? ಹೌದು ಬುದ್ಧಿ. ಮನೆ ಕಟ್ಟಬೇಕು ಕಬ್ಬಣ, ಆರಂಭ ಮಾಡೋಕೆ ಬೇಕು ಕಬ್ಬಣ. ಸಿದ್ದು, ಹೇಳಿ ಬುದ್ಧಿ. ಸತ್ತವ್ರನ್ನ ಊರಕ್ಕೆ ಬೇಕು ಕಬ್ಬಣ, ಮನೆ ಕಟ್ಟಕ್ಕೆ ಬೇಕು ಕಬ್ಬಣ. ಹೌದು. ಅನ್ನ ಉಣ್ಬೇಕಾದ್ರೆ ಆರಂಭ ಮಾಡಕ್ಕೆ ಬೇಕು ಕಬ್ಬಣ. ಕಬ್ಬಣವಿಲ್ಲದೆ ಯಾವ ಕೆಲಸ ನಡೆಯುವಂಗಿಲ್ಲ ಕಾಣೋ ಸಿದ್ಧ. ಆರೆ 3 ಎಲಗುದಲ್ಲಿ 3 ಮನಗುದಲ್ಲಿ 3 ಪಿಕಾಸಿ 3 ಕಬ್ಬಣದ ತೊಲಗಂಬಗಳನ್ನು ನಗಾಗಬೇಕು ಮಠಕ್ಕೆ ಸಿದ್ದಪ್ಪಾಜಿ. ಆಗ್ಲಿ ಬುದ್ಧಿ. ಇಷ್ಟು ಆಯುಧಗಳು ನೀನು ತಂದು ಕೊಟ್ರೆ ನಾನು ನಿನಗೆ ಗುರು ಕಾಣೋ, ನೀನು ನನಗೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುಗಳಾಡಿದ ಮಾತ ಕೇಳಕಂಡ ಘನ ನೀಲ, ಗುರುಗಳಾಡಿದ ಮಾತ ಕೇಳಕಂಡ ಘನ ನೀಲ. ಹಾಗಾದ್ರೆ ನಿಮ್ಮ ಪಾತಾಳೋಕದ ಪ್ರಯಾಣಕ್ಕೆ ನನ್ನಿಂದ ಏನಾಗಬೇಕು ಬುದ್ಧಿ? ಸಿದ್ಧ, ನಿಮ್ಮಿಂದ ನನಗೆ ಏನಾಗಬೇಕು ಅಂದ್ರೆ 12 ಆಳದ ಬಾವಿ ತೋಡಬೇಕಾದ್ರೆ ಹೌದು. 6 ನನಗೆ ಎಳಗುದಲಿ 3 ನನಗೆ, ಒಣಗುದಲಿ 3 ನನಗೆ, ಕಾಸಿ 3 ನನಗೆ, 9 ಆಯುಧ ತಂದು ಕೊಡು ಎಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನೀಲಿ ವಸ್ತು ಗುರುಲಿಂಗಯ್ಯ ದಯ ಮಾಡೋ. ಗುರುಗಳ ಮಾತು ಕೇಳುವ ಸಿದ್ದಪ್ಪ. ಹೌದು. ಹಾಗಾದ್ರೆ ಕಬ್ಬಣ ಎಲ್ಲಿ ಸಿಕ್ಕತ್ತೆ ನನ್ನಪ್ಪ? ಹೇಳಿ. ಈಗಲೇ ಹೋಗಿ ನಾನು ಕಬ್ಬಣ ತಂದು ಕೊಡ್ತೇನೆ. ಬೇಷ್. ಗುರು ಸೇವೆ. ಶಿಷ್ಯ ಇದ್ರೆ ನೀನು ಸರಿ ಕಾಣು. ಹೌದು. ನೋಡಪ್ಪ, ಬಾಯ್, ಕಬ್ಬಣ ತರ್ತೀನಿ ಅಂತ ಅಲ್ಲಿ ಇಲ್ಲಿ ಯಾಕೋ ಹೋಗ್ತಾ ಇದೀಯಾ? ಇನ್ನೆಲ್ಲಿ ಬುದ್ಧಿ? ಸಿದ್ದು, ಆ ಊರು ಈ ಊರು, ಈ ಕೇರಿ ಆ ಕೇರಿ ಅಂತ ಯಾಕೋ ಸುತ್ತಾಡ್ತೀಯಾ? ಇನ್ನೆಲ್ಲಿ ಸ್ವಾಮಿ? ಬಾಯ್ಲಿ, ಹೇಳಿ ಸ್ವಾಮಿ. ಹಿಮಕ್ಕೆ ಹಿಮಾಲಯ ಮೇಲು, ಸುಮಕ್ಕೆ ವನಗಿರಿಯ ಮೇಲು. ಹೌದು. ಹಿಮಕ್ಕೆ ಹಿಮಾಲಯ ಮೇಲು, ಸುಮಕ್ಕೆ ವನಗಿರಿಯ ಮೇಲು ಎಂಬಂತೆ ಅದು ನೋಡು. ಎಲ್ಲಿ ಬುದ್ಧಿ? ನೋಡಪ್ಪ, ಮೂಡಲಾಗಿ ಕಾಣುತ್ತದೆ ಹೊಲಗೂರು ಚಿಲ್ಲಾಪುರ. ಸಿದ್ದಯ್ಯ ಸ್ವಾಮಿ ಬನ್ನಿ. ಜನನಿ ವಸ್ತು ಕೈಯ ನೀವೇ ಬನ್ನಿ. ಊರು ಮುಂದೆ 750 ಕುಲ್ಮೆ ಉಳಿದೆ ಕಾಣು. ಸಿದ್ದು, ನಿನ್ನ ಜಾತಿ ನಿನ್ನ ಒಕ್ಕಲು ನಮ್ಮ ಪಂಚಾಳದವರು. ಸಿದ್ದಯ್ಯ ಸ್ವಾಮಿ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ. ಕೈಯ ನೀವೇ ಬನ್ನಿ. ಚಿನ್ನಚಾರಿ ಮನೆ ಮ್ಯಾಲೆ ಚಿನ್ನದಲ್ಲಿ, ಪಾದಚಾರಿ ಮನೆ ಮ್ಯಾಲೆ ಬೆಳ್ಳಿಯಲ್ಲಿ ಕಳಸ. ಮೋಗಿ ಮನೆ ಮ್ಯಾಲೆ
ಯಜ್ಞದಲ್ಲಿಯೊಳ ಕಳಸ ಅವಳೋ ಜೀವನೆ ಮ್ಯಾಲೆ ಅವಳದಲ್ಲಿಯೊಳ ಕಳಸ 7 ದಿನ ಬಾಳ್ಯಗಾರ ಮನೆ ಮೇಲೆ 7 ಕಳಸಗಳು ಕಾಣ್ತಾ ಇದೆ ಸಿದ್ಧ. ಹೌದು ಬುದ್ಧಿ. ಊರು ಮುಂದೆ 750 ಕುಲುಮೆ ಉಳಿದೆ. ಅಲ್ಲಿ ಹೋಗಿ ನನ್ನ ಹೆಸರನ್ನು ಹೇಳಿ ಆರೆನೋಡು ನನಗೆ ಎಲ್ಲ ಗುದುಲಿ ನೋಡು ನನಗೆ ಒಳ ಗುದುಲಿ ನೋಡು ನನಗೆ ಈ ಕಾಸಿ ನೋಡು ನನಗೆ 9 ಆಯುಧ ಬೇಗದಲ್ಲಿ ತಂದು ಕೊಡು ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುಲಿಂಗಯ್ಯ ದಯ ಮಾಡೋ ಹೊಲಮೂರೆ ಸ್ವರ ಕೇಳಿ ಗುರುದೇವ ಎಲ್ಲಿ ಹೋಗುವಂತ ನನ್ನನ್ನು ಯಾಕೋ ಹೊರಗುರು ಹೋಗಲ್ಲ. ಇಲ್ಲ ಬುದ್ಧಿ. ನನ್ನ ಜಾತಿ ನನ್ನ ಒಕ್ಕಲು ನನ್ನ ಮತ ಹಲವರು ಪಾಂಚಾಲದವರು ಇವರ ಕಂಡವರಲ್ಲ ಅವರು ಗುರು ಅರಿತವರಲ್ಲ ದಾಸ ಜೋಗಯ್ಯನ ಅವರು ಊರಿಗೆ ಬಿಟ್ಟವರಲ್ಲ ಬುದ್ಧಿ ದಾನವೆಂದರೆ ಜ್ಞಾನವಿಲ್ಲ ಭಿಕ್ಷವೆಂದರೆ ಲೆಕ್ಕಕ್ಕಿಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ನೀಡಿದ ಕಾಲ ಎತ್ತಲ್ಲ ಕರೆದು ಭಿಕ್ಷ ನೀಡಲ್ಲ. ಬುದ್ಧಿ ನನಗೆ ಬೆಲೆ ಕೊಡುವುದಿರಲಿ. ಈ ನಿಮ್ಮ ಲಾಂಛಾನ ಉತ್ತರ ದೇಶದ ಕಡ್ಡಾಯ. ಈ ಕಡ್ಡಾಯ ಒಪ್ಪಿಕೊಂಡು ಚೋಳಿಗೆ ಹಾಕೊಂಡು ಭಿಕ್ಷೆಗೆ ಹೋದರೆ ನನ್ನ ನೋಡಿ ನೋಡಿ ನಗಿದ್ದರೆ ಬ್ರಹ್ಮ ಪಂಚಾಳದವರು ಸಿದ್ದಯ್ಯ ಸ್ವಾಮಿ ಬನ್ನಿ ನನಗೂ ಬೆಲೆ ಇಲ್ಲ ಕಡ್ಡಾಯಕ್ಕೂ ಮರ್ಯಾದೆ ಇಲ್ಲ. ಬಲಗೂರಿನ ಒಳಗೆ ನನ್ನ ಜೋಡಿ ನೋಡಿ ಕಿಡಿಕ ಪರದೇಶಿಯಿಂದ ಜೆರೆದು ಮಾತಾಡ್ತಾರೆ. ನನ್ನ ವಿಭೂತಿ ನೋಡಿ ಕುಲ್ವೆ ಬೂದಿ ಅಂತಾರೆ. ನನ್ನ ರುದ್ರಾಕ್ಷಿ ನೋಡಿ 2 ಕಾಯಿ ಅಂತಾರೆ. ಹೌದೇನೋ? ಈ ಕಡ್ಡಾಯ ನೋಡಿ 6 ಕೋಲು ಅಂತ ನನ್ನ ಜಾತಿಯವರ ಮನೆಗೆ ನಾನು ಖಂಡಿತ ಹೋಗಲ್ಲ. ಬುದ್ಧಿ ಅತ್ತಿಗೆ ಜಾತಿ ವೈರಿ ಅಲ್ಲಿ ನೀರಿಗೆ ಮಾಚೆ ವೈರಿ ಸಿದ್ದಯ್ಯ ಸ್ವಾಮಿ ಬನ್ನಿ ಅಣ್ಣನಿಗೆ ತಮ್ಮನೇ ವೈರಿ ಅಮ್ಮನಿಗೆ ಅಣ್ಣನೇ ವೈರಿ ತಂದೆಗೆ ಮಗನೇ ವೈರಿ ತಾಯಿಗೆ ಮಗನೇ ವೈರಿ ಅಂತ ದುಷ್ಟರಿರುವ ಊರಿಗೆ ನಾನೆಂಗೆ ಹೋಗಲಿ ಎನ್ನ ಪಾದ ಸಿದ್ದಯ್ಯ ಸ್ವಾಮಿ ಬನ್ನಿ ಕಡ್ಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಏನಂದೆ ನೀನು? ಏನು ಅಂದೆ ನೀನು? ಬುದ್ಧಿ. ಅಲ್ಲುಗುರು ಹೋಗಲ್ಲ ಅಂತ. ಇಲ್ಲ ಬುದ್ಧಿ. ಯಾಕೆ ಯಾಕೆ ಗುರುದೇವ, ನನ್ನ ಜಾತಿ ನನ್ನ ಒಕ್ಕಲು ನನ್ನ ಮತ ಅಲ್ಲುಗುರು ಪಾಂಚಾಳದವರು ದೇವರ ಕಂಡವರಲ್ಲ, ಗುರು ಒರೆತವರಲ್ಲ, ದಾಸ ಜೋಗಿ ಗುರು ಗುಡ್ಡ ಎತ್ತಿ ಮುನಿಗಳನ್ನು ಊರಿಗೆ ಬಿಟ್ಟವರಲ್ಲ. ಹೌದು. ನನ್ನಂತ ಭಿಕ್ಷುಕರು ಹಲುಗುರಿಗೆ ಹೋಗಿ ಯಾರು ಹಿಂತಿರುಗಿ ಬರಲಿಲ್ಲ. ಇಲ್ಲ ಇಲ್ಲ. ಅಂತ ದುಷ್ಟರುವ ಊರಿಗೆ ನಾನು ಹೋದರೆ ನಾನು ಖಂಡಿತವಾಗಿ ಬದುಕಿ ಬರುವೆನ ಬುದ್ಧಿ, ಬದುಕಿ ಬರುವೆನ ನಾನು. ಅಯ್ಯ ಅಯ್ಯ, ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ತೋರಿಸಿ ನನ್ನನ್ನು ಉಚ್ಚು ಬೆಪ್ಪು ಕೊಟ್ಟು ಊರೆಲ್ಲ ಓಡಾಡಿಸಿ ಹೌದು. ಕಾಳಿಗನ ಗವಿಗೆ ಕೂಡಿ 12 ವರ್ಷಗಳ ಕಾಲ ಅನ್ನ ನೀರಿಲ್ಲದಿಲ್ಲ ನನ್ನ ಕಾಳಿಗನ ಗವಿಗೆ ಸರಿಯಿಟ್ಟು ಈಗ ತಾನೇ ಕರ್ಕೊಂಡು ಬಂದು ನನ್ನನ್ನ ಶಿಶು ಮಗನಾಗಿ ಮಾಡಿಕೊಂಡು ನನ್ನನ್ನ ನನ್ನ ಜಾತಿಯವರ ಮನೆಗೆ ಭಿಕ್ಷಕ್ಕೆ ಹೋಗುತ್ತಿದೆಯಲ್ಲ ಬುದ್ಧಿ, ಬುದ್ಧಿ ಅವ್ರ ಭಿಕ್ಷೆ ಕೊಡಲ್ಲ. ಅಲ್ಲಿ ತರುವ ಭಿಕ್ಷವನ್ನ ನಾನು ಇನ್ನೆಲ್ಲಾದ್ರೂ ಹೋಗಿ ತರ್ತೇನೆ ಬುದ್ಧಿ, ಇನ್ನೆಲ್ಲಾದ್ರೂ ಹೋಗ್ತಿರ್ತೀನಿ, ಇನ್ನೆಲ್ಲಾದ್ರೂ ಹೋಗ್ತಾ ಇರ್ತೀಯ. ಹೌದು. ಇನ್ನೆಲ್ಲ ನನ್ನ ಮಾತಿಗೆ ಯಾವ ಶಿಶು ಮಕ್ಕಳು ಪತಿಪತ್ರ ಹೇಳಿರಲಿಲ್ಲ. ಅಯೋಗ್ಯ, ನೀನ್ ಹೇಳ್ತಾ ಇದ್ದೀಯನ
ಹಾ? ಹಾಗಾದ್ರೆ ನೀನು ಹಲುಗುರಿಗೆ ಹೋಗಲ್ಲ. ಇಲ್ಲ 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 ಸರಿ, ನನ್ನ ಮಾತಿಗೆ ನೀನು ಪ್ರತಿಯುತ್ತರ ಹೇಳಿದ ಮೇಲೆ ನಾನು ನಿನಗೆ ಗುರುವಲ್ಲ, ನೀನು ನನಗೆ ಶಿಷ್ಯನಲ್ಲ. ಹೌದು ಹೌದು ಕಟ್ಟಿರುವ ಮಣಿಯನ್ನು ಕೊಟ್ಟು ನಾ ಕೊಟ್ಟ ಜೋಳಿಗೆ ಮಣಿಗೆ ಮತ ಬಿಟ್ಟು ಆಚೆ ತೊಲಗು. ನನ್ನ ಮಾತಿಗೆ ಪ್ರತಿಯುತ್ತರ ಹೇಳುವ ಅಹಂಕಾರ ಬಂತು ನಿನಗೆ. ಹೋಗಲಾರೆ ನಾನು ಅಲಗುರಿಗೆ, ಮನ್ನಿಸೆಂದ ನೀವು ಧರ್ಮಗುರುವೇ. ಹೋಗಲಾರೆ ನಾನು ಅಲಗುರಿಗೆ, ಮನ್ನಿಸೆಂದ ನೀವು ಧರ್ಮಗುರುವೇ. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನದು. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನದು. ನೀನು ಕೈಯ ಬಿಟ್ಟರೆ ಉಳಿಯನು ನಾನು ಸ್ವಾಮಿ, ಉಳಿಯನು ನಾನು ಗುರುದೇವಾ. ಸಾಧು ಶರಣರು ಹಲಗುರಿ ಹೋಗಿ, ಒಬ್ಬರು ಬರಲಿಲ್ಲ ಹಿಂದಿರುಗಿ. ಗುರುದೇವ ಬಿರುದು ಬಿಕ್ಕವ ನೋಡಿ ಜರಿದು ನಗು ಬರಲ್ಲ. ದೇವರು ಎಂದರೆ ಭಯವಿಲ್ಲ, ಭಯ ಧರ್ಮವಿಲ್ಲದ ದಾನವರು. ನಾವೇ ದೇವರು ಎನ್ನುವರು. ಊರಿನ ಸುತ್ತ ಮಾರಿಯ ಕಾವಲು, ಅಲ್ಲಿಗೆ ಹೋಗಲಿ ಗುರುವೇ, ಅಲ್ಲಿಗೆ ಹೋಗಲಿ. ಹೋಗಲಾರೆ ನಾನು ಅಲಗುರಿಗೆ, ಮನ್ನಿಸೆಂದ ನೀವು ಧರ್ಮಗುರುವೇ. ಗುರುದೇವಾ ಗುರುಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲ. ನಾನಿನ್ನ ಗುರುವಲ್ಲ, ನೀ ಶಿಷ್ಯನು ಅಲ್ಲ. ಕಟ್ಟಿದ ಮಣಿಯನ್ನು ಕೊಟ್ಟು ನಾ ಕೊಟ್ಟ ಜೋಳಿಗೆ ಮಣಿ ಮಠ ಬಿಟ್ಟು ನೀನು. ದೇವಾ, ಅಯ್ಯೋ ಅಯ್ಯೋ, ನಾನು ಮಠ ಬಿಟ್ಟು ಎಲ್ಲಿ ಹೋಗಲಿ? ಮನೆಗೆ ಮಾರಿಯ ಕೂಡಿ ನನ್ನ ತಪ್ಪಲಿ ಮಾಡಿ ಹೋಗು ಎನ್ನುವೆಯ ಗುರುದೇವ. ಸುತ್ತೇಳು ಲೋಕದ ಭಕ್ತರನ್ನೆಲ್ಲ ಒಕ್ಕಲು ಮಾಡಿ ನಾ ತರುವೆ. ಹೋಗು ಎನ್ನದಿರಿ ಹಲಗುರಿಗೆ, ಕಾಡಿ ಬೇಡಿದರು ಕರುಣೆ ಬಾರದೆ.
ದೊಡ್ಡಮ್ಮ ಯಾರಲ್ಲಿ ಮೊರೆ ಇಡಲಿ ನಾನು ಯಾರಲ್ಲಿ ಮೊರೆ ಇಡಲಿ ಹೋಗಲಾರೆ ನಾನು ಹಲಗುವಿಗೆ ಮನಸ್ಸಿಂದ ನೀವು ಧರ್ಮಗುರುವೇ ಗುರುದೇವಾ ಯಾರಿಗೂ ಬೇಡದ ಪಾಪಿಯ ಜನ್ಮ ಏಕಿರಬೇಕು ಮಠದಲ್ಲಿ ಒಬ್ಬನ ಕಂದನ ಒಬ್ಬನ ಕಳುಹಿಸಿ ಮರೆತಿರಬೇಡಿ ನೀವಿಲ್ಲಿ ಪ್ರಾಣ ಹೋದರೆ ಅಲಗೂರಲ್ಲಿ ಉಳಿದರೆ ನಾ ಒಬ್ಬಣಪುರದಲ್ಲಿ ಕಾಪಾಡೋ 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 ಏಳು ಮೇಲೆ ಏಳು ಮೇಲೆ ಏಳು ಮೇಲೆ ಏಳು ಮೇಲೆ ನನ್ನ ಮಾತಿಗೆ ಪ್ರತಿ ಉತ್ತರ ಹೇಳಿದ ನೀನು ಒಂದು ಕ್ಷಣವೂ ಈ ಮಠದಲ್ಲಿ ಹೋಗಾಚೆ ಹೋಗು ಹೋಗು ಮಠದಿಂದ ಹೊರಗೆ ತಳ್ಳಿದ್ರು ಸಿದ್ದಪ್ಪಾಜಿಯನ್ನ ಸಿದ್ದಪ್ಪಾಜಿ ಮಠ ಬಿಟ್ಟು ಹೊರಗೆ ಬಂದು ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿಸಿ ಹೇಳ್ತಾನೆ ನನ್ನನ್ನು ಮನೆ ಬಿಟ್ಟು ಆಚೆ ಹೋಗು ಇಲ್ಲಿಯಾ ದೇವಾ ನನ್ನವರನ್ನವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ ನನ್ನವರೆಲ್ಲರೂ ನಾಶವಾದರು ನನ್ನ ಮನೆಗೆ ಮಾರಿ ನನ್ನನ್ನು ಕೂಡಿ ನನ್ನ ಮನೆ ಆಳ್ಬಾಡಿ ನನ್ನನ್ನೊಬ್ಬನೇ ವಂಶಕ್ಕೆ ಮಡಗಿ ಈಗ ಮಠ ಬಿಟ್ಟು ಆಚೆ ಹೋಗು ಇದ್ರೆ ಎಲ್ಲೋಗಲಿ ಎಲ್ಲೋಗಲಿ ಯಾರನ್ನ ಸೇರಲಿ ದೊಡ್ಡಮ್ಮ ಚೆನ್ನಾಜವ್ವ ರಾಚಪ್ಪಾಜಿ ಯಾರಾದ್ರೂ ಕಾಪಾಡಪ್ಪ ಯಾರಾದ್ರೂ ನನ್ನನ್ನು ಕಾಪಾಡಿ ನನ್ನವರನ್ನವರು ಯಾರು ಇಲ್ಲವೇ ಈ ಜಗತ್ತಿನಲ್ಲಿ ಗುರುಗೆ ಬೇರೆ ಶಿಷ್ಯನಾಗಿ ನಾನು ಎಷ್ಟು ದಿನ ಬದುಕಿರಲಿ ಗುರುಗೆ ಬೇರೆ ಶಿಷ್ಯನಾಗಿ ನಾನು ಎಷ್ಟು ದಿನ ಬದುಕಿರಲಿ ಈ ಭೂಮಿ ಮೇಲೆ ಗಳಗಳಗಳನ್ನ ಕಣ್ಣಲ್ಲಿ ನೀರು ಸುರಿಸ ನಿಂತಿದ್ದರೆ ತಾಯಿ ದೊಡ್ಡಮ್ಮ ಹೊಡೋಡಿ ಬಂದು ಸಿದ್ದು ಸಿದ್ದಪ್ಪಾಜಿ ಹೇಳುವ ಯಾಕೋ ಅಪ್ಪ ನೋಡು ನೋಡು ಹಾಗೆಲ್ಲ ಅರ್ಥ ಮಾಡಬಾರದು ನೋಡು ನನ್ನ ಮಾತನ್ನ ಕೇಳು ಸಿದ್ದಪ್ಪಾಜಿ ಹಲೋ ನೋಡು ಇಂದು ನಾಳೆ ಸಾಯುವ ಈ ಮಾನವನ ಜನ್ಮಕ್ಕೆ ನೀನು ಎದುರುಕೊಂಡ್ರೆ ಹೌದು ಮುಂದೆ ಬರುವ ಕಲಿಯುಗದಲ್ಲಿ ಪವಾಡ ಪುರುಷ ಘನನೀಲ ಸಿದ್ದಪ್ಪಾಜಿ ಅಂತ ಲೋಕದ ಮಹನೀಯರು ಎಲ್ಲೋ ನಿನಗೆ ಕೈ ಎತ್ತಿ ಮುಗಿತಾರೆ ನೋಡೋ ಗುರುವಾಗಿ ನಿಂತಿ ನೀನು ಅಲುಗುರಿಗೆ ಹೋಗಿ 9 ಪವಾಡಗಳನ್ನು ಗೆದ್ದು ಆ ಆಯುಧವನ್ನು ತಂದು ಗುರುಗಳಿಗೆ ಕೊಟ್ಟಾಗ ಗುರುಗಳಿಂದ ನಿನಗೊಂದು ಬಿರುದು ಸಿಗುತ್ತೆ ಕಾಣೋ ಏನಂತ ತಾಯಿ ಪವಾಡ ಪುರುಷ ಘನನೀಲ ಸಿದ್ದಪ್ಪಾಜಿ ಅಂತೇಳಿ ಲೋಕದ ಮಹನೀಯರ ಕೈ ಎತ್ತಿ ಮುಗಿತಾರೆ ಕಟ್ಟಿ ಕರ್ಪೂರವನ್ನಿಸ್ತಾರೆ ಲೋಕದ ಮಹನೀಯರ ಕೈ ಎತ್ತಿ ಮುಗಿತಾರೆ ಪವಾಡ ಪುರುಷ ಘನನೀಲ ಸಿದ್ದಪ್ಪಾಜಿ ಅಂತೇಳಿ ಹೌದು ಸಿದ್ದು ಎದುರುಕೊಂಡ್ರಾಗತ್ತೇನೋ ಮನುಷ್ಯರಿಗೆ ಇಲ್ಲ ಇಲ್ಲ ಎದುರುಬೇಡ ನೋಡೋ ನನ್ನ ಮಾತನ್ನ ಕೇಳು ನೀನು ಗುರು ಮಾತನ್ನ ಕೇಳಿ ಲೋಕಕ್ಕೆ ದೇವರಾಯ್ತೀಯೋ ಗುರು ಮಾತನ್ನ ತಿರಸ್ಕರಿಸಿ ನೀನು ದಯ್ಯಾಗಿ ಬದುಕ್ತೀಯೋ ದೇವರಾಗ್ತ ತಾಯಿ ದೇವರಾಗಬೇಕಾದ್ರೆ ಗುರು ಮಾತನ್ನ ಕೇಳು ತಂದೆ ತಾಯಿ ಮಾತನ್ನ ಕೇಳು ಗುರು ಸೇವೆ ಮಾಡು ಲೋಕಕ್ಕೆ ದೇವರಾಗ ತಂದೆ ತಾಯಿ ಮಾತನ್ನ ಕೇಳದೆ ಗುರು ಮಾತನ್ನ ಕೇಳದೆ ಮಠ ಬಿಟ್ಟು ಆಚೆ ಹೋದ್ರೆ ದೈವವಾಗಿ ಬದುಕ್ತಿಯಾ ಕಾಣೋ ಹೌದು ಯಾರಿಗೂ ಬೇಡವನಾಗಿ ಬದುಕ್ತಿಯಾ ಕಾಣೋ ಲೋಕದಲ್ಲಿ ನೋಡು ಇದ್ರೆ ಬೇಡ ಹಾಳಾದ ಕಣ್ಣೀರು ಇನ್ನು ಮುನ್ನು ತಪ್ಪನಿಲ್ವೇ ನಿನಗೆ ಗನನೀಲ ಯಾಕೆ ಅಳ್ತಾ ಇದೀಯ ಅವ್ವ ಕಣ್ಣೀರಲ್ಲದೆ ನನ್ನ ಬಾಳಿಗೆ ನೀನು ಓದಿದೆ ತಾಯಿ ಆಗನ್ ಬೇಡ ನೋಡು
ಹಾ, ಹಾ. ನೋಡು ನಿನ್ನ ತಾಯಿ ನಾನಿದ್ದೀನಿ ಕಣೋ. ಹೌದವಾ? ನಿನ್ನ ತಂದೆ ರಾಜಪ್ಪಾಜಿ ಇದ್ದಾರೆ. ಇದು ನೋಡು ಇವರೆಲ್ಲ ನಿನ್ನ ಬಂಧು ಬಳಗ. ಹೊನ್ನಯ್ಯ, ಚೆನ್ನಯ್ಯ, ಫಲಹಾರದಯ್ಯ ಇವರೆಲ್ಲರೂ ನಿನ್ನವರೇ. ಯಾರೂ ಇಲ್ಲ ಎಂದ್ಕೋಬೇಡ ಕಣಪ್ಪ. ಹಾ, ಹಾ. ನೋಡು ಯಾಕೆ ಹೊಡ್ತಾ ಇದೀಯ? ಇನ್ನೇನ್ ಮಾಡ್ಲವ? ಹಾಳಾದ ಕಣ್ಣ ನೀರು ಇನ್ನು ಮುನ್ನೋಟಪ್ಪಾಲಿವೆ, ಇನ್ನು ಮುನ್ನೋಟಪ್ಪಾಲಿವೆ. ಆಗೋ ಗಣನೀಲ ಅಳುತ್ತಿಯೇ ಸಿದ್ದಯ್ಯ. ಅಣ್ಣನಾಸೆ ನನಗೆ ಇಲ್ಲ, ತಮ್ಮನಾಸೆ ಇಲ್ಲ, ತಾಯಿ ಆಸೆ ಇಲ್ಲ. ಯಾರ ಸೇರಿ ಬದುಕಾಲೆವು ದೊಡ್ಡಮ್ಮ ಅಮ್ಮಮ್ಮ. ಪಾಪಿ ಜನ್ಮ ಏಕೆ ಬದುಕಬೇಕು ಹೇಳು? ಹೋಗಲಾರೆ ಎಂದರೆ ಮಠ ಬಿಟ್ಟಾಚೆ ಹೋಗೆನ್ನುವರು. ನನ್ನವರು ಕೊಲ್ಲುವರು. ಹೋಗಲಾರೆ ಎಂದರೆ ಮಠ ಬಿಟ್ಟಾಚೆ ಹೋಗೆನ್ನುವರು. ನಾ ಹೋದರೆ ನನ್ನ ಪ್ರಾಣ ಕೊಲ್ಲುವರು. ಹೇಗೆ ಬದುಕಲಿ ಹೇಳವ್ವ, ನಾನು ಹೇಗೆ ಬದುಕಲಿ ಹೇಳವ್ವ, ಹೇಗೆ ಬದುಕಲಿ ಹೇಳವ್ವ, ಹೇಗೆ ಬದುಕಲಿ ಹೇಳವ್ವ. ಆಳಾದ ಕಣ್ಣ ನೀರು ಇನ್ನು ಮುನ್ನೋಟಪ್ಪಾಲಿವೆ, ಇನ್ನು ಮುನ್ನೋಟಪ್ಪಾಲಿವೆ. ಯಾಕೋ ಗಣನೀಲ ಅಳುತ್ತಿಯೇ ಅಳುತ್ತಿಯೇ. ಯಾಕೆ ಅಳ್ಬೇಡ ಅವ್ವ, ನಾನಿನ್ನು ಉಳಿಯಲ್ಲ, ನಾನಿನ್ನು ಉಳಿಯಲ್ಲ, ನಾನು ಬದುಕಲ್ಲ. ನನ್ನ ಜಾತಿಯವ್ರ ಕೈಯಲ್ಲಿ ಪ್ರಾಣ ಹೊರಟೋಗುತ್ತೆ. ಹಾಗೆಲ್ಲ ಮಾತಾಡಬಾರ್ದು. ಕೇಳು, ನಿನ್ನ ಜಾತಿಯವರ ಕೈಯಲ್ಲಿ ನಿನ್ನ ಪ್ರಾಣ ಹೋಗೋವರೆಗೂ ನಾವು ಸುಮ್ಮನೆ ಇರ್ತೀವಿ ಮಠದಲ್ಲಿ ಎಂದುಕೊಂಡೇನೋ? ಇಲ್ಲ ಇಲ್ಲ ಇಲ್ಲ. ಯಾಕೆ ಹೆದರ್ತಾ ಇದ್ದೀಯ ನೀನು? ಆಹಾ. ದಿಕ್ಕು ದಿಕ್ಕಲ್ಲಿ ಮಾರ್ರ ಕಾವಲಿದ್ದಾರೆ, ಪಾಳ್ಯಗಾರ ನಮ್ಮನ್ನು ಕೊಂದಾಕ್ತಾರೆ ಅಂತ ಅಲ್ಲ. ಕೇಳು, ಅವ್ರೇನು ಮಡಗಿದ್ದಾರೋ ಮಾರರು, ಅದಕ್ಕಿಂತ ಹೆಚ್ಚಿನ ಮಾರರನ್ನು ನಾನಿಟ್ಟಿದ್ದೇನೆ. ಹೌದು ತಾಯಿ. ಹನುಗುರು ಹೋಗು. ನೋಡು, ಒಬ್ಬನೇ ಹೋಗ್ತೀನಿ ಅಂತ ಎದುರ್ಕೋಬೇಡ ಕಾಣೋ. ಮತ್ತೆ ಯಾರು ಬರ್ತಾರೆ ತಾಯಿ? ಹೇಳು. ಭಾರಿ ಕಂಡಾಯದ ಮೇಲೆ ಧರೆಗೆ ದೊಡ್ಡವರು ಬರ್ತಾರೆ. ಬಸವಂಗಾದಲ್ಲಿ ಬಸವಣ್ಣ ಬರ್ತಾರೆ ನಡೆಯೋ. ಕಪ್ಪಳ ಬೆಟ್ಟದಲ್ಲಿ ತಂದೆ ರಾಜಪ್ಪಾಜ ಬರ್ತಾರೆ. ಭಾರಿ ಕಂಡಾಯದ ಮೇಲೆ ಧರೆಗೆ ದೊಡ್ಡವರು ಬರ್ತಾರೆ. ನಿನ್ನ ಮಂಡೆಯ ಮ್ಯಾಲ ಮಗನೇ ನಾನೇ ತಾನೇ ವಾಲಾಡುತ್ತೀನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಮುಂದೆ ಮುಂದೆ ನಡೆಯೋ. ನಿನ್ನ ಬೆನ್ನಿಂದೆ ಬರ್ತೀನಿ.
ಹೌದು ಅವಮಾನವಾದರೆ ನನಗೆ ಪಕ್ಕಲಾದ ಹಲಗೂರವ್ರನ್ನ ಪಿಲ್ಲಿಗೆ ಬಗ್ಗಿಸಿ ಅವರಿಂದ 9 ಆಯುಧವನ್ನು ತಂದು ಕೊಡ್ತಾರೆ. ಲೋಕದ ಮಹನೀಯರು ಕೈ ಎತ್ತಿ ಕುಡಿತಾರೆ ಕಾಣೋ. ಹೌದು ತಾಯಿ. ಹೋಗು ಇಷ್ಟೇ ಅಲ್ಲ, 750 ಮಾರನ್ನು ಒಂದು ಕಳಗಿಸ್ಬೇಕು. ಯಾರ್ಯಾರು ತಾಯಿ? ಅಕ್ಕಮ್ಮ ಅಕ್ಕದೇವಿ, ಚಿಕ್ಕಮ್ಮ ಚಿಕ್ಕದೇವಿ, ಎಲ್ಲಮ್ಮ ಏಕನಾಗಿ, 7 ದುರ್ಗಿ, ಕಂಬಾರದ ಕೈ ತಿರುಗಿ, ಹೇ ಹೆಬ್ಬೆಟ್ಟದ ಇದು ಮಾರಿ, ಹೇ ಬನ್ನೋಯ ಮಾದರಿ ಬರ್ತಾಳೆ ಮುಂದಕ್ಕೆ ನಡೆಯೋ ಎಂದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನೀಲಿ ವಸ್ತು ಗುರುಲಿಂಗಯ್ಯ ದಯ ಮಾಡೋ 750 ಮಾರಿರು ಒಂದಿಗೆ ಬರುತ್ತಾರೆ. ಸಿದ್ದಪ್ಪಾಜಿ, ಹೌದು ಆ ಹಲುಗನ್ನ ಕ್ಷಣ ಮಾತ್ರದಲ್ಲಿ ಧೂಳಿ ಪಟ್ಟ ಮಾಡಾಡ್ತೀನಿ. ಹೌದು ನೋಡು ಶಿಕ್ಷೆ ಕೇಳು. ಒಂದು ಕಡೆಯಿಂದ ಶಿಕ್ಷೆ ಕೇಳ್ಕೊಂಡು ಹೋಗು. ಆಗ್ಲಿ ತಾಯಿ. ಕೊಡ್ಲಿಲ್ಲ ಅಂದಾಗ ಹಲುಗುರಿಗೆ ಮಾರಿಕೊಡು. ಸಾಯುವರೇ ಹೊರತು ಉರುವವರಾರೂ ಇಲ್ಲ, ಮಾಡದೆಡೆಗೆ ಉಣ್ಣವರಿಲ್ಲ, ಸತ್ತಯಣವ ಉರುವವರಿಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ 10 ಕಾಗೆ ಹಾರಾಡಿಸ್ತೀನಿ ಎದ್ದು ನಡೆಯೋ ಘನ ನೀಲ. ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ 750 ಮಾಡಿರ ನಿನ್ನ ಒಂದು ಕಳಗಿಸ್ತೀನಿ. ಒಬ್ಬನೇ ಹೋಗ್ತೀನಿ ತಿದ್ದುಕೊಂಡಿದ್ದೀಯನಪ್ಪ. ಹೌದು ತಾಯಿ. ಅಲ್ಲಿ ಮಾನ ಬಂದರೆ ನಿನಗೆ ಅವಮಾನವಾದ ನನಗೆ ಇದ್ರ ಬೇಡ. ಹಲುಗುರಿಗೂ ಆಗ್ಲವಾ? ಸಿದ್ದಪ್ಪಾಜಿ ಅವರು ಹೇಳಿದ ಮಾತಿಗೆ ಒಪ್ಪಿಕೊಂಡ್ರು. ಸಮಾಧಾನ ಮಾಡ್ಕೊಂಡು ಮಠಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಬಾಪ ಬಾ ಗುರುಗಳಿಗೆ ಹೇಳ್ತೀನಿ. ಗುರುಗಳಿಂದ ಅಪ್ಪಣೆ ಪಡ್ಕೊಂಡು ಹಲುಗುರು ಹೋಗು ನಡಿಯಪ್ಪ, ಬಾ. ಆಗ್ಲವಾ? ಒಳಗಡೆ ಕರ್ಕೊಂಡು ಬರ್ತಾ ಇದ್ರು. ನೋಡಿದ್ರು ತಲೆಗೆ ದೊಡ್ಡವರು. ಎಲ್ಲೋ ಯೋಗ್ಯ ಏನವಾ ನಾನು ಮಠ ಬಿಟ್ಟು ಆಚೆ ಹೊರಡಿಸಿದ್ದೀನಿ, ನೀನ್ ಏಕೆ ಕರೆತಂದೆ ಇವನನ್ನ? ಗುರುದೇವ, ಸಿದ್ದಪ್ಪಾಜಿಗೆ ಬುದ್ಧಿ ಹೇಳಿ ಕರ್ಕೊ ಬಂದಿದ್ದೀನಿ. ಬುದ್ಧಿ ಹಲಗುರ್ಗೆ ಹೋಗ್ತಾರಂತೆ. ಸಿದ್ಧ ಬಾರ ಇಲ್ಲಿ. ಹೇಳಿ ಹಲಗುರ್ಗೆ ಹೋಗ್ತೀನಿ. ಹೋಗಪ್ಪ ಹೋಗು ಉಗ್ರಾಣದ ಮನೆಗೆ ಹೋಗಿ ನಿನ್ನ ಬಿರುದು ಲಾಂಛಾನಗಳೆಲ್ಲವನ್ನು ಧರಿಸಿಕೊಂಡು ಹೋಗಪ್ಪ. ಹೊತ್ತಂತೆ ಹಲುಗುರಿಗೆ ಆಗಿದ್ದಾಗ ಸಿದ್ದಪ್ಪಾಜಿ ಉಗ್ರಾಣದ ಮನೆಗೆ ಹೋಗಿ ಕೆಂಪಳಾವಲಕ್ಕಿ ಗೂಡು, ಉತ್ತರ ದೇಶದ ಕಂಡಾಯ, ಕತ್ತಲ್ಲಿ ಗಡ್ಡಗತ್ರಿ, ನೆತ್ತಿ ಒಳಗೆ ಶೂಲ, ಪಾದದಲ್ಲಿ ಮುರುಳಾಮಿಗೆ, ಎಡದ ಪಾದಕ್ಕೆ 300 ಜಂಗು, ಬಲದ ಪಾದಕ್ಕೆ 300 ಜಂಗು, ಕಬ್ಬಣದ ಎಳಬಾರಿ ಎಲ್ಲವನ್ನು ಧರಿಸಿಕೊಂಡು ಛಲ್ 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 ಛಲ್ಲನ್ನು ಬಂದು ನಿಂತುಕೊಂಡ. ಉರುಗತಿಗೆ ಚಂದ್ರಸಾಲೆ ಮುಂದೆ ಎಲ್ಲ ಶರಣರು ನಿಂತಿದ್ದಾರೆ. ಅವ ಅದೇನು ಗಂಟು ತಂದಿದೆಯಲ್ಲ ಕೊಡು ತಾಯಿ. ಆಗ್ಲಿ ಗುರುದೇವ. ದೊಡ್ಡಮ್ಮ ಪ್ರಸಾದದ ಗಂಟು ತಂದು ಕೊಟ್ರು. ಎಲ್ಲಾರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ವ ಏನ್ ಮಾಡ್ತಾಳೆ? ಅಯ್ಯೋ ಮಗ ಹಸ್ಕೊಬಿಡ್ತಾರೆ ತಡಿಯಪ್ಪ, ಅಲ್ಲಿ ಓಟ್ ಓಡ್ಲ ತಿಂತಾನೆ, ಗ್ಯಾಸ್ ಗ್ಯಾಸ್ಟಿಕ್ ಬಂದ್ಬಿಟ್ಟದು, ಇಟ್ಟು ಸೊಪ್ಪ ಏನೋ ಮಾಡ್ಕೊಂಡು ತಂದು ಕೊಡ್ತಾಳೆ. ಕೊಕ್ಕಸು ತಕೋಗಪ್ಪ, ಎಲ್ಲೂ ಓಡ್ಲು ತಿನ್ಬೇಡಕ್ಕವ, ಹೋಗುವ. ಹಾಗೆ ತಾಯಿ ದೊಡ್ಡಮ್ಮ ಸಿದ್ದಪ್ಪಾಜಿ ಹೊಳ್ತಾ ಇದ್ದಾನೆಲ್ಲ. ಹೌದು. ಹೊಳ್ತಾ ಹೋಗ್ತಿದ್ದಾನೆ. ಮಠಕ್ಕೆ ಹೋಗಿ ಉಗ್ರಾಣದ ಮನೆಗೆ ಹೋಗಿ ಅಲ್ಲಿ ನೆನೆಗಡಲೆ 5 ಬೆಲ್ಲದೆಚ್ಚು, ತೆಂಗಿನಕಾಯಿ, ಬಂಗಿ ಸೊಪ್ಪು ಎಲ್ಲವನ್ನು ತಂದು ಪಟ್ಟಣವನ್ನು ಕಟ್ಟಿ ಕಾವಿ ಬಟ್ಟೆಯಲ್ಲಿ ಗುರುಗಳ ಕೈಗೆ ತಂದು ಕೊಟ್ರು. ಇದೇನುವ ಬುದ್ಧಿ? ಸಿದ್ದಪ್ಪಾಜಿ ಎಲ್ಲಾರ ಹೊಟ್ಟೆ ಸ್ವಾದ ಊಟ ಮಾಡ್ಲಿ ಅಂತ ಪ್ರಸಾದ ತಂದಿದ್ದೀನಿ ಬುದ್ಧಿ. ಕೊಡವ ಕೊಡು ಕೊಡು ಕೊಡು. ಸಿದ್ಧ ನೋಡು, ಈ ಕಾವಿ ವಸ್ತ್ರದಲ್ಲಿ ನೆನೆಗಡಲೆ ಇದೆ, ಬೆಲ್ಲದೆಚ್ಚಿದೆ, ತೆಂಗಿನಕಾಯಿ ಇದೆ. ಅಯ್ಯ, ಇದರಲ್ಲಿ ಸಿದ್ಧಪತ್ರ ಇದೆ. ಸಿದ್ಧಪತ್ರೆ ಹೌದು.
ಇದು ಸಿದ್ಧಪತ್ರೆ, ಸಿದ್ಧ ಸೇಯುವಂತಹದ್ದು. ಸ್ನಾನ ಮಾಡಿ ಇದನ್ನು ಊಟ ಮಾಡು, ಭಂಗಿಯ ಸೇದಬೇಕು, ಜಗತ್ತಿನ ಭಂಗವ ಕಳೆಯಬೇಕು. ಭಂಗಿಯ ಸೇದಬೇಕು, ಜಗತ್ತಿನ ಭಂಗವ ಕಳೆಯಬೇಕು. ಈ ಜಗತ್ತಿನ ಭಂಗವನ್ನು ಕಳೆಯೋದಕ್ಕೋಸ್ಕರವಾಗಿ ಭಂಗಿ ಸೇದಬೇಕು. ಚಿಲ್ಮಿ ಹಿಡಿಯಬೇಕು, ಚಿನ್ನದಂತ ಮನಸ್ಸಿರಬೇಕು. ಚಿಲ್ಮಿ ಹಿಡ್ಕೊಳ್ಳೋದು ಸುಮ್ಮನೆ ಸೇದ್ಬಿಟ್ಟಿಲ್ಲ ಬಿದ್ಕತ್ತಾರಲ್ಲ, ಒಳೆ ಕರ್ರೆ ಮುಂದೆ ಹಂಗಲ್ಲ. ಚಿಲ್ಮಿ ಹಿಡಿಯಬೇಕು, ಚಿನ್ನದಂತ ಮನಸ್ಸಿರಬೇಕು. ಅದಕ್ಕೆ ಗುಲ್ಲನ್ನು ಹಾಕಬೇಕು, ಗುರಿ ಒಂದೇ ಇರಬೇಕು. ಏನ್ ಗುರಿ? ಯಾವ ಉದ್ದೇಶಕ್ಕೆ ನೀನು ಭಂಗಿ ಸೇಯ್ತಾ ಇದ್ದೀಯಾ? ಯಾತಕ್ಕೆ ಸೇಯ್ತಾ ಇದ್ದೀಯಾ ಅದನ್ನ ಹೇಳ್ಬೇಕು. ಚಿಲಿಮೆ ಹಿಡಿಯಬೇಕು, ಚಿನ್ನದಂತ ಮನಸ್ಸಿರಬೇಕು. ಅದಕ್ಕೆ ಗುಲ್ಲನ್ನು ಹಾಕಬೇಕು, ಗುರಿ ಒಂದೇ ಇರಬೇಕು. ಅದಕ್ಕೆ ಬಟ್ಟೆಯ ಸುತ್ತಬೇಕು, ಮನಸ್ಸು ಬಯಲಾಗಿರಬೇಕು. ಬಯಲು ಆಲಯದೊಳಗು, ಆಲಯವು ಬಯಲೊಳಗು. ನೀನು ನನ್ನೊಳಗೋ, ನಾನು ನಿನ್ನೊಳಗೋ. ಹಾಗಿರಬೇಕು ಮನಸ್ಸು ಎಂದರೆ. ಬಯಲು ಆಲಯದೊಳಗು, ಆಲಯವು ಬಯಲೊಳಗು. ನೀನು ನನ್ನೊಳಗೋ, ನಾನು ನಿನ್ನೊಳಗೋ. ಭಂಗಿ ಸೇದಾಗ ಹಾಗಾಗ್ಬೇಕು. ಹೋಗಪ್ಪ, ಹೋಗು, ಗೊತ್ತಂತೆ, ಹೋಗು. ಎಲ್ಲರೂ ನಮಸ್ಕಾರವನ್ನು ಮಾಡಿ ಸಿದ್ದಪ್ಪಾಜಿ ಕಡೆ ಬಾಗಿಲಕ್ಕೆ ಬಂದ್ರು. ಅಲ್ಲಿ ಹುಲಿ ಮನೆಗಿತ್ತು. ಗುಟ್ರಿಯಾಗಿ ಎದ್ದು ಸಿದ್ದಪ್ಪಾಜಿ ನೋಡ್ತು. ಸಿದ್ದಪ್ಪಾಜಿ ಕಡೆ ಬಾಗಿಲು ಹೇಳ್ತಾನೆ, ಗುರುದೇವ, ಹಲುಗುರಿಗೆ ಹೋಗ್ತಾ ಇದ್ದೀನಿ, ಯಾರೂ ಮರಿಬೇಡಿ ನನ್ನನ್ನ. ಅವ್ವ, ದೊಡ್ಡಮ್ಮ, ಹಿರಿ ಚೆನ್ನಾಜವ್ವ, ತಂದೆ ರಾಜಪ್ಪಾಜಿ, ಯಾರೂ ಮರಿಬೇಡಿ ನನ್ನನ್ನ, ಯಾರೂ ಮರಿಬೇಡಿ. ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ನನಗೆ ಅನುಗುರಿಲ್ಲ ಅಂತೇಳಿ ದುಃಖ ಮಾಡ್ತಾ ಕಡೆ ಬಾಗಿಲಿಗೆ ಬಂದಿದ್ದಾಗ ಆ ಹುಲಿ ಸಿದ್ದಪ್ಪಾಜಿ ಮುಖ ನೋಡುತ್ತೆ. ಅದು ಹೇಳುತ್ತೆ, ದೇವ, ಹೆಣ್ಣು ಒಂದು ಮುಣ್ಣು ತೊರೆದ ನಿನ್ನ ಕಣ್ಣಲ್ಲಿ ನೀನೇ. ಅಯ್ಯೋ, ನೀನು ಹೇಳ್ತಾ ಇದ್ದೀಯ ನನ್ನಪ್ಪ, ನೀನು ಹೇಳ್ತಾ ಇದ್ದೀಯ. ನಾನು ಬರ್ತೀನಿ ಜೊತೆಲಿ, ನಡಿ ನಡಿ, ನಾನು ಬರ್ತೀನಿ ಅಂತ ಹೇಳಿ ಆ ಹುಲಿಯು ಎದ್ದು ಹೋಗ್ತಾ ಇದೆ ಸಿದ್ದಪ್ಪಾಜಿ ಜೊತೆ. ಆ ಹುಲಿ ಕರ್ಕೊಂಡು ಸಿದ್ದಪ್ಪಾಜಿ ಜೋಳಿಗೆ ಹಾಕೊಂಡು, ಮುಳ್ಳಾವಿಗೆ ಮೆಟ್ಟಿಕೊಂಡು, ಗಂಟೆಗಟ್ಟಿಗೆ ಹಾಕೊಂಡು, ನವಲಿಗರಿ ಕಂತೆ ಹಾಕೊಂಡು, ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಧರಿಸಿಕೊಂಡು ಹೋಗ್ತಾ ಇದ್ದಾನೆ. ಮಣ್ಣಕ್ಕೆ ಕೈ ಎತ್ತಿ ಮುಗಿದ, ಗುರುವೇ ಧರ್ಮ ಗುರುವೇ, ಎಲ್ಲಿ ನೀನಿರುವೆ. ದಯ ತೋರೋ ಧರ್ಮ ಗುರುವೇ, ಸ್ವಾಮಿ ನಿನ್ನ ಪಾದನಂಬಿರುವೆ. ದಯ ತೋರೋ ಧರ್ಮ ಗುರುವೇ, ಸ್ವಾಮಿ ನಿನ್ನ ಪಾದನಂಬಿರುವೆ. ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ, ನಿನ್ನ ಪಾದ ನಂಬಿ ಬಂದೆನೆಯ ನಾನು, ಕೈ ಬಿಡದೆ ಕಾಪಾಡೋಣ. ದಯ ತೋರೋ ಧರ್ಮ ಗುರುವೇ, ಸ್ವಾಮಿ ನಿನ್ನ ಪಾದ ನಂಬಿರುವೆ. ದೇವರ ದೇವಾ, ಹೇ ಧರ್ಮ ಗುರುವೇ, ನಿಮ್ಮನ್ನು ನಂಬಿ ನಾ ಹೋಗುವೆ. ಗುರುವೇ ಗುರುವೇ, ಎಲ್ಲಿ ಇರುವೆ? ಗುರುವೇ ದೇವರ ದೇವಾ,
ತಂದೆ ತಾಯಿ ಬಂಧು ಎಂದು ನಿನ್ನ ಪಾದ ನಂಬಿದೆನು ಎಂದು ನಿನ್ನ ಪಾದ ನಂಬಿದೆನು ದಯ ತೋರೋ ಧರ್ಮ ಗುರುವೇ ಸ್ವಾಮಿ ನಿನ್ನ ಪಾದ ನಂಬಿರುವೆ ಯಾರಿಗಾಗಿ ನಾ ಬಾಳಬೇಕು ಸತ್ಯವಾಗಿ ಗುರುವೇ ಯಾರಿಗಾಗಿ ನಾ ಮಾಡಬೇಕು ಸತ್ಯವಾಗಿ ನನ್ನವರಾರು ನನಗೆ ಇಲ್ಲ ನನಗೆ ಗತಿಯಿಲ್ಲ ನನ್ನ ಗುರುವೇ ನಿನ್ನ ಪಾದ ನಂಬಿರುವೆ ಧರ್ಮ ಗುರುವೇ ಜಯ ತೋರೋ ಧರ್ಮ ಗುರುವೇ ನಿನ್ನ ಪಾದ ತಂದೆ ತಾಯಿ ನೀನೇ ಬಂಧು ಬಳಗ ನೀನೇ ನಿನ್ನ ಪಾದ ನಂಬಿ ಬಂದೆ ನಯನನು ಕೈ ಬಿಡದೆ ಜಯ ತೋರೋ ದೇವರ ದೇವ ಹೇ ಧರ್ಮ ಗುರುವೇ ನಿಮ್ಮನ್ನು ನಂಬಿ ನಾ ಹೋಗುವೆ ಗುರುವೇ ದೇವರ ದೇವ ಹೇ ಧರ್ಮ ಗುರುವೇ ನಂಬಿ ನಾ ಹೋಗುವೆ ತಂದೆ ತಾಯಿ ಬಂಧು ಬಳಗವು ನೀನು ತಂದೆ ತಾಯಿ ಬಂಧು ಬಳಗವು ನೀನು ಎಂದು ನಿನ್ನ ಪಾದ ನಂಬಿದೆನು ಎಂದು ನಿನ್ನ ಪಾದ ನಂಬಿದೆನು ದಯ ತೋರೋ ಧರ್ಮ ಗುರುವೇ ಸ್ವಾಮಿ ನಿನ್ನ ಪಾದ ನಂಬಿರುವೆ ದಯ ತೋರೋ ಧರ್ಮ ಗುರುವೇ
ಸ್ವಾಮಿ ನಿನ್ನ ಗುರುವೇ